ಕ್ಯಾಪ್ಸಿಕಮ್ ದೊಡ್ಡ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಈ ತರಕಾರಿಗೆ ಹೆಚ್ಚು ಬೇಡಿಕೆ ಇದೆ. ಸಾಮಾನ್ಯವಾಗಿ ಈ ಬಣ್ಣದ ದೊಣ್ಣೆ ಮೆಣಸಿನಕಾಯಿಯನ್ನ ಸಂರಕ್ಷಿತ ವಾತಾವರಣದಲ್ಲಿ ಬೆಳೆಯಲಾಗುತ್ತೆ. ರೈತ ಈ ಬೆಳೆಯನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ಉತ್ತಮ ಇಳುವರಿ ಹಾಗೂ ಆದಾಯ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತಾರೆ ತೋಟಗಾರಿಕೆ ತಜ್ಞರು. ಕೆಂಪು ಮತ್ತು ಹಳದಿ ಬಣ್ಣದಲ್ಲಿರುವ ಕ್ಯಾಪ್ಸಿಕಮ್ ನೋಡೋಕೆ ಬಲು ಚಂದ. ಖಾರರಹಿತ ಈ ತಳಿಗಳಿಗೆ ಸೂಪರ್ ಬಜಾರ್ಗಳಲ್ಲಿ ಬಲು ಬೇಡಿಕೆಯುಂಟು. ಬೆಲೆ ಕೂಡ ಹೆಚ್ಚು. ಈ ಬಣ್ಣದ ದೊಣ್ಣೆ ಮೆಣಸಿನಕಾಯಿಯನ್ನ ಹೊರಗಡೆ ಬೆಳೆಯೋಕಾಗಲ್ಲ. ಸಂರಕ್ಷಿತ ವಾತಾವರಣದಲ್ಲಿ ಅಂದ್ರೆ ಪಾಲಿಹೌಸ್ನಲ್ಲೇ ಬೆಳಿಬೇಕು. ಇದರ ಕೃಷಿಗೆ ನೀರು ಬಸಿದು ಹೋಗುವಂತಹ ಮಣ್ಣು ಜೊತೆಗೆ ರಸಸಾರ 7ರಿಂದ 7.5 ಇದ್ರೆ ಒಳ್ಳೆಯದು. ಮತ್ತು ನೀರಿನ ವ್ಯವಸ್ಥೆ ಕೂಡ ಅಷ್ಟೇ ಮುಖ್ಯ. ಈ ಕಲರ್ ಕ್ಯಾಪ್ಸಿಕಮ್ ಅನ್ನ ಕನಿಷ್ಠ 10 ಗುಂಟೆಯಲ್ಲಾದ್ರೂ ಬೆಳೆಯೋದು ಉತ್ತಮ. ಪ್ರಾರಂಭದಲ್ಲಿ ಹಸಿರು ಮನೆ ನಿರ್ಮಾಣಕ್ಕೆ ಹೆಚ್ಚು ಖರ್ಚು ಬಂದ್ರೂ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ಸೌಲಭ್ಯ ಸಿಗ್ತಾ ಇರೋದ್ರಿಂದ ರೈತರಿಗೆ ಹೆಚ್ಚಿನ ಆರ್ಥಿಕ ಹೊರೆ ಆಗೋದಿಲ್ಲ. ಈ ಬೆಳೆಯಲ್ಲಿ ತಳಿಗಳ ಆಯ್ಕೆ, ಬೆಡ್ ತಯಾರಿ ಮತ್ತು ನಾಟಿ ವಿಧಾನ ಕೂಡ ಅಷ್ಟೇ ಮುಖ್ಯ ಅಂತಾರೆ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರಾಜಶೇಖರ ಪಾಟೀಲ್. ಇದಕ್ಕೆ ಪ್ರಮುಖವಾಗಿ ಬೇಕಾಗಿರತಕ್ಕಂಥದ್ದು ಒಂದು ಹಸಿರು ಮನೆ ನಿರ್ಮಾಣವನ್ನು ನಾವು ಮಾಡಿಕೊಳ್ಬೇಕು. ಈ ಒಂದು ಹಸಿರು ಮನೆಗೆ ಒಂದು 10 ಗುಂಟೆ ನಿರ್ಮಾಣ ಮಾಡಲಿಕ್ಕೆ ನಮಗೆ ಅಂದಾಜು ಒಂದು 7ರಿಂದ 8 ಲಕ್ಷವರೆಗೆ ನಾವು ಖರ್ಚು ಮಾಡಬೇಕಾಗ್ತದೆ. ನಂತರ ಬಂದ್ಬಿಟ್ಟು ನಾವು ಯಾವ ವೆರೈಟಿ ಬೆಳಿಬೇಕು ಅಂತಕ್ಕಂಥದ್ದು ರೈತರಿಗೆ ವಿಚಾರ ಮಾಡ್ತಕ್ಕಂಥದ್ದು. ಇದರಲ್ಲಿ ಕಲರ್ ಕ್ಯಾಪ್ಸಿಕಮ್ನಲ್ಲಿ ಒಂದು ಪ್ರಮುಖವಾಗಿ 3 ಕಂಪನಿಯ ಒಂದು ತಳಿಗಳನ್ನು ರೈತರು ಬೆಳೀತಾ ಇದ್ದಾರೆ. ಇಂದಿರಾ ಅಂತೇಳಿ ಹಸಿರು ಬಣ್ಣದ್ದು ಬರ್ತೈತೆ, ಅದರ ಜೊತೆಗೆ ಯೆಲ್ಲೋ ಓರೆಬೆಲ್ಲ, ರೆಡ್ ಬೊಂಬೈ ಅಂತ ರೈತರು ತಮಗೆ ಒಂದು ಅನುಭವದ ಮೇರೆಗೆ ಯಾವುದಾದ್ರೂ ಕಂಪನಿಯ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳಿಬೋದು. ಈ ಒಂದು ಹಸಿರು ಮನೆಯಲ್ಲಿ ಚೆನ್ನಾಗಿ ಮಣ್ಣನ್ನು ಉಳುಮೆ ಮಾಡಿ ರೆಡಿ ಮಾಡ್ಕೋಬೇಕು. ನಂತರ ಅದನ್ನು ಸ್ಟೆರಿಲೈಸೇಷನ್ ಮಾಡಬೇಕು. ನಾವು ಅಂದರೆ ಒಂದು 4% ಫಾರ್ಮಾಲ್ಡಿಹೈಡನ್ನು ಪ್ರತಿ ಸ್ಕ್ವೇರ್ ಮೀಟರ್ ಪ್ರದೇಶಕ್ಕೆ 4 ml ಅನ್ನು ಬಳಸಿ ನಾವು ಫಾರ್ಮಾಲ್ಡಿಹೈಡ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಮಲ್ಚಿಂಗ್ ಸೀಟನ್ನು ಹಾಕ್ಕೊಂಡು 4 ದಿನಗಳವರೆಗೆ ನಾವು ಅದನ್ನು ಹಾಗೆ ಬಿಟ್ಟು ನಂತರ ನಾವು ಒಂದು ಮಲ್ಚಿಂಗ್ ಸೀಟನ್ನು ತೆಗೆದ ರೇಕಿಂಗ್ ಅಂದರೆ ಮಣ್ಣಿನಲ್ಲಿ ಫಾರ್ಮಾಲ್ಡಿಹೈಡ್ ಇರ್ತದೆ, ಅದನ್ನು ರೇಕ್ ಮಾಡಿ ಗಾಳಿ ಮುಖಾಂತರ ಅದರ ಕಾನ್ಸಂಟ್ರೇಷನ್ ಹೋಗಬೇಕು ಹೊರಗಡೆ. ಆ ರೀತಿ ನಾವು ಮಾಡಿಕೊಂಡು ನಂತರ ಅದನ್ನು ನೀರು ಹಾಕ್ಕೊಂಡು ಆ ಫಾರ್ಮಾಲ್ಡಿಹೈಡನ್ನು ತೆಗೆದ ಆ ರೀತಿ ನಾವು ಮಾಡಿದ್ರೆ ನಾವು ಸ್ಟೆರಿಲೈಸೇಷನ್ ಮಾಡೋದ್ರಿಂದ ಏನಾಗ್ತದೆ, ಆ ಮಣ್ಣಿನಲ್ಲಿರ್ತಕ್ಕಂಥ ರೋಗಾಣುಗಳನ್ನು ನಾವು ನಾಶ ಮಾಡ್ಬೋದು. ಬೆಡ್ ಯಾವ ರೀತಿ ಒಂದು 90ರಿಂದ 100 ಸೆಂಟಿಮೀಟರ್ ವಿಡ್ತದ ಬೆಡ್ಗಳನ್ನು ಮಾಡ್ಕೊಳ್ಬೇಕು. ಒಂದು 15ರಿಂದ 20 ಸೆಂಟಿಮೀಟರ್ ಹೈಟ್ ಇರಬೇಕು. ಈ ರೀತಿ ನಾವು ಬೆಡ್ಗಳನ್ನು ಮಾಡಿಕೊಂಡು ಅದರ ನಂತರ ಆ ಬೆಡ್ಗಳ ಮೇಲೆ 4 ಟ್ರ್ಯಾಕ್ಟರ್ ಡಬ್ಬಿಯವರಿಗೆ ನಾವು 10 ಗುಂಟೆ ಪ್ರದೇಶಕ್ಕೆ FIM ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಒಂದು 50 kg ಬೇವಿನ ಹಿಂಡಿ, ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳಾಗಿರ್ತಕ್ಕಂಥ ಟ್ರೈಕೋಡರ್ಮಾ, ಅಜಿಟೋಬ್ಯಾಕ್ಟರ್, ಅಜೋಸ್ಪೆರಲಮ್, ಅದ್ರ ಜೊತೆಗೆ ನಾವು 2 ಚೀಲ್ DAP, 1 ಚೀಲ್ ಪೊಟ್ಯಾಶ್, 1 ಚೀಲ್ ಫಾಸ್ಫೇಟನ್ನು ನಾವು ಉಪಯೋಗಿಸಿಕೊಂಡು 10 kg ನಾವು ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ಆ ರೀತಿ ನಾವು ಎಲ್ಲವನ್ನು ಹಾಕ್ಕೊಂಡು ಆ ಮಣ್ಣಿನಲ್ಲಿ ಮಿಕ್ಸ್ ಮಾಡಿಕೊಂಡು 2 ಲೈನ್ ಡ್ರಿಪ್ಪನ್ನು ಹಾಕೊಳ್ಬೇಕು. ಅದು ಯಾವ ರೀತಿ ಇರಬೇಕಂತಂದ್ರೆ 4 LPH ಪರ್ ಅವರ್ ಅಂದರೆ 4 ಲೀಟರ್ ಪ್ರತಿ ಗಂಟೆಗೆ ನೀರಿನ ಒಂದು ಕೆಪಾಸಿಟಿನ ಹೊಂದಿರತಕ್ಕಂಥ ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಬೇಕು. ಬೆಡ್ ಮೇಲೆ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೋದು ಇನ್ನೂ ಉತ್ತಮ. ಇದರಿಂದ ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಗಿಡಗಳಿಗೆ ನೀರಿನ ಬೇಡಿಕೆ ಕಡಿಮೆ ಇರುತ್ತೆ. ಬೇರಿನ ಬೆಳವಣಿಗೆ ಉತ್ತಮಗೊಂಡು ಗಿಡಗಳು ಆರೋಗ್ಯಕರವಾಗಿ ಬೆಳೆಯುತ್ತವೆ ಮತ್ತು ಕೆಲವು ರಸ ಹೀರುವ ಕೀಟಗಳನ್ನ ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿಡಬಹುದು. ಇನ್ನು ಸಸಿಗಳ ವಿಷಯಕ್ಕೆ ಬಂದ್ರೆ ಯಾವಾಗ್ಲೂ ಆರೋಗ್ಯವಂತ ಸದೃಢ ಸಸಿಗಳನ್ನೇ ನಾಟಿಗೆ ಬಳಸಬೇಕು. ಸಸಿಗಳನ್ನ ನೀವೇ ಬೆಳೆಸಿಕೊಳ್ಬೇಕು. ಒಂದು ವೇಳೆ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಗೊತ್ತಿರೋ ನರ್ಸರಿಗಳಿಂದ ಉತ್ತಮ ಸಸಿಗಳನ್ನ ಖರೀದಿಸಿ ನಾಟಿ ಮಾಡಬೇಕು. ಸ್ವಲ್ಪ ನಾಲೆಜ್ ಇದ್ರೆ ನಾವೇನೋ ಸಸಿ ರೆಡಿ ಮಾಡ್ಕೊಳ್ಬಹುದು, ಇಲ್ಲ ಅಂತಂದ್ರೆ ನಾವು ಹೊರಗಡೆಯಿಂದ ನರ್ಸರಿಯಿಂದ ಕೊಂಡು ತರಬಹುದು. ಸಸಿಗೆ ಒಂದೊಂದು ಎವರೇಜ್ ಆಗಿ 10ರಿಂದ 12 ರೂಪಾಯಿವರೆಗೆ ಒಂದು ಸಸಿಗೆ ಸಿಗ್ತದೆ. ನಾವು 10 ಗುಂಟೆ ಪ್ರದೇಶದಲ್ಲಿ ನಾಟಿ ಮಾಡಬೇಕಾದ್ರೆ ನಮಗೆ ಅಂದಾಜು ಒಂದು 4,000 ಸಸಿಗಳ ಅವಶ್ಯಕತೆ ಇರ್ತೈತಿ. ಆ 4,000ಗಳಲ್ಲಿ ನಾವು 2,000 ಕೆಂಪು ಒಂದು ಬಣ್ಣದ ಮೆಣಸಿನಕಾಯಿ ಸಸಿಗಳನ್ನು, ಇನ್ನೂ 2,000 ಹಳದಿ ಬಣ್ಣದ ಮೆಣಸಿನಕಾಯಿ ಸಸಿಗಳನ್ನು ನಾವು ತೊಗೊಳ್ಬೇಕಾಗ್ತದೆ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ 2 ಹಳದಿ ಮತ್ತು ಕೆಂಪು ಬಣ್ಣದ ಈಕ್ವಲ್ ಆಗಿ ನಾವು ಕಳಿಸ್ಬೇಕಾಗ್ತದೆ. ಆ ರೀತಿ ಒಂದು ಮಾರುಕಟ್ಟೆ ಬೇಡಿಕೆ ಇದೆ. ಆ ಒಂದು ನಾವು ಸಸಿ ನಾಟಿ ಮಾಡಲಿಕ್ಕೆ ಒಂದು 5 ಸೆಂಟಿಮೀಟರ್ ಡಯಾಮೀಟರ್ದ ಹೋಲುಗಳನ್ನು ಪ್ಲಾಸ್ಟಿಕ್ ಒಂದು ಮಲ್ಚಿಂಗ್ನಲ್ಲಿ ಮಾಡಿಕೊಂಡು ಸಸಿ ನಾಟಿ ಮಾಡಬೇಕಾಗ್ತದೆ. ಸಾಲಿನಿಂದ ಸಾಲಿಗೆ 45 ಸೆಂಟಿಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಅಂತರದಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಒಂದು ಬೆಡ್ದಿಂದ ಇನ್ನೊಂದು ಬೆಡ್ಗೆ ನಾವು ಒಂದು 15ರಿಂದ 20 ಸೆಂಟಿಮೀಟರ್ ಒಂದು ದಾರಿಯನ್ನು ಇಟ್ಕೊಳ್ಬೇಕಾಗ್ತದೆ. ಯಾಕಂದರೆ ಅಲ್ಲಿ ನಾವು ಒಳಗಡೆ ಮಾಡ್ತಕ್ಕಂಥ ಕೆಲಸಕ್ಕೆ ಅನುಕೂಲ ಆಗುವ ದೃಷ್ಟಿಯಿಂದ ನಾಟಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ಡೇ ನಾವು ಅದಕ್ಕೆ ಡ್ರೆಂಚಿಂಗ್ ಮಾಡಬೇಕಾಗ್ತದೆ.
ಒಂದು ಯಾವ ರೀತಿ ನಾವು ಡ್ರೆಂಚಿಂಗ್ ಮಾಡ್ಬೇಕಂತಂದರೆ ಹ್ಯೂಮಿಕ್ ಆ್ಯಸಿಡ್, ಸ್ಟ್ರೆಪ್ಟೋಸೈಕ್ಲಿನ್ ಮತ್ತು COC ಇವು ನಾವು ಮೂರನ್ನು ಮಿಕ್ಸ್ ಮಾಡಿ ಡ್ರೆಂಚ್ ಮಾಡಿದ್ದಾದಲ್ಲಿ ಹ್ಯೂಮಿಕ್ ಆ್ಯಸಿಡ್ ಒಂದು ಬೇರಿನ ಬೆಳವಣಿಗೆಯನ್ನು ಚೆನ್ನಾಗಿ ಮಾಡ್ತದೆ ಮತ್ತು COC ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡ್ತದೆ. ಸ್ಟ್ರೆಪ್ಟೋಸೈಕ್ಲಿನ್ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡ್ತದೆ. ಈ ರೀತಿ ಮಾಡೋದ್ರಿಂದ ನಾವು ಸಸಿಗಳ ಸಾಯುವುದನ್ನು ನಾವು ಕಡಿಮೆ ಮಾಡಿ ನಾವು ಉತ್ತಮವಾಗಿ ಆ ಸಸಿ ನಾಟಿ ಆಗೋ ರೀತಿ ನಾವು ಮಾಡ್ಬೋದು. ಕಲರ್ ಕ್ಯಾಪ್ಸಿಕಮ್ ಒಳ್ಳೆಯ ಆದಾಯ ತರುವಂತಹ ಬೆಳೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ರೈತ ಕೂಡ ಅಷ್ಟೇ ನಿಗಾ ವಹಿಸಿ ಬೆಳೆಯನ್ನ ನೋಡ್ಕೊಳ್ಬೇಕು. ಪೋಷಕಾಂಶಗಳ ಪೂರೈಕೆ, ನೀರು ನಿರ್ವಹಣೆ ಮತ್ತು ಸಸ್ಯ ಸಂರಕ್ಷಣೆಯ ಕಡೆಗೂ ಗಮನ ಕೊಡಬೇಕು. ವೈಜ್ಞಾನಿಕ ನಿರ್ವಹಣೆಯಲ್ಲಿ ಕೇವಲ 10 ಗಂಟೆಯಲ್ಲೇ ವರ್ಷಕ್ಕೆ 3-4 ಲಕ್ಷ ಲಾಭವನ್ನ ಗಳಿಸಬಹುದು. ಕಲರ್ ಕ್ಯಾಪ್ಸಿಕಂನಲ್ಲಿ ತಳಿಯ ಆಯ್ಕೆ ಮತ್ತು ನಾಟಿ ವಿಧಾನ ಎಷ್ಟು ಮುಖ್ಯವೋ ತದನಂತರದ ಕ್ರಮಗಳು ಕೂಡ ಅಷ್ಟೇ ಮುಖ್ಯ. ಶಿಫಾರಸಿನಂತೆ ಕಾಲಕಾಲಕ್ಕೆ ಪೋಷಕಾಂಶಗಳನ್ನು ಒದಗಿಸೋದು, ನೀರು ನಿರ್ವಹಣೆ, ಹಾಗೇನೇ ಈ ಬೆಳೆಗೆ ಕಾಡುವಂತಹ ಕೀಟ ಮತ್ತು ರೋಗಗಳ ಹತೋಟಿ, ಜೊತೆಗೆ ಕೊಯ್ಲೋತ್ತರ ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತು ಕೊಟ್ಟಲ್ಲಿ ಗುಣಮಟ್ಟದ ಜೊತೆ ನಿರೀಕ್ಷಿತ ಇಳುವರಿ ಪಡೆದು ಒಳ್ಳೆಯ ಆದಾಯ ಗಳಿಸಬಹುದು. ನಾಟಿ ಮಾಡಿದ ಒಂದು 30 ದಿನಗಳ ನಂತರ ನಾವು ಪಿಂಚಿಂಗ್ ಮಾಡಬೇಕಾಗ್ತದೆ. ಯಾಕಂತಂದರೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ 4 ಬ್ರ್ಯಾಂಚ್ಗಳನ್ನು ನಾವು ಕಾಯ್ದು ಬೆಳವಣಿಗೆ ಮಾಡಿಸ್ಬೇಕಾಗ್ತದೆ. ನಾವು ಆ ಗಿಡ ನಾಟಿ ಮಾಡಿದ 1 ತಿಂಗಳ ನಂತರ ಒಂದು 5 ಮತ್ತು 6ನೇ ನೋಡ್ಗೆ, ಆ ಗಿಡಕ್ಕೆ ನೋಡ್ ಅಂತಿರುತ್ತೆ, ಆ ನೋಡ್ಗೆ ಬ್ರಾಂಚಸ್ ಬರ್ತವೆ. ಆ ಬ್ರಾಂಚಸ್ 2 ಬ್ರಾಂಚಸ್ ಬರ್ತವೆ ಮತ್ತು ಆ 2 ಬ್ರಾಂಚಸ್ಗೆ ಮುಂದಿನ ಒಂದು ಬರ್ತಕ್ಕಂಥ ನೋಡ್ಗೆ ಮತ್ತೆ 2 ಬ್ರಾಂಚಸ್ ಬರ್ತವೆ. ಈ ರೀತಿ ಪ್ರತಿಯೊಂದು ಬ್ರಾಂಚ್ಗೂ ಕೂಡ ಬೇರೆ 2 ಬ್ರಾಂಚ್ ಬರ್ತಾ ಹೋಗ್ತವೆ. ಅದರಲ್ಲಿ ನಾವು ಸ್ಟ್ರಾಂಗ್ ಆಗಿರ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂಥ 4 ಬ್ರಾಂಚ್ಗಳನ್ನು ಕಾಯ್ದುಕೊಂಡು ಉಳಿದವಣ್ಣಗಳನ್ನ ನಾವು ಪ್ರೂನಿಂಗ್ ಮಾಡಿ ತೆಗಿಬೇಕಾಗ್ತದೆ. ತೆಗೆದು ಆ 4 ಬ್ರಾಂಚ್ಗಳನ್ನು ಸ್ಟ್ರೇಟ್ ಆಗಿ ನಾವು ಥ್ರೆಡ್ನಿಂದ, ಪ್ಲಾಸ್ಟಿಕ್ ಥ್ರೆಡ್ ಆಗಿರ್ಬೋದು ಅಥವಾ ಈ ಗಣ್ಣಿ ಬ್ಯಾಗ್ದ ನಾವು ಉಪಯೋಗ ಮಾಡ್ತಕ್ಕಂಥ ದಾರ ಬರುತ್ತಲ್ಲ, ಸುತ್ತಡಿ ಅಂತಾರೆ, ಅದನ್ನು ನಾವು ಕಟ್ಟಿಕೊಂಡು ಬೆಳೆಸಬೇಕಾಗ್ತದೆ. ಇದಕ್ಕೆ ನೀರಿನ ಒಂದು ಪ್ರಮಾಣ ಎಷ್ಟು ಬೇಕಾಗ್ತದೆ ಅಂತಂದರೆ 2 ರಿಂದ 4 ಲೀಟರ್ ಪ್ರತಿ ಚದರ ಮೀಟ್ರಿಗೆ ಒಂದು ನೀರಿನ ಪ್ರಮಾಣ ಬೇಕಾಗ್ತದೆ. ಅಂದರೆ ನಾವು 10 ಗುಂಟೆ ಹಸಿರು ಮನೆಯಲ್ಲಿ ನಾವು ಏನಾದರೂ ಈ ಒಂದು ಕ್ಯಾಪ್ಸಿಕಮ್ ಬೆಳಿಬೇಕಂತಂದ್ರೆ ಒಂದು ಅಂದಾಜು 2 ರಿಂದ 4 ಸಾವಿರ ಲೀಟರ್ ಪ್ರತಿ ದಿನಕ್ಕೆ ನೀರಿನ ಒಂದು ಅವಶ್ಯಕತೆ ಇರ್ತೈತಿ. ನಾವು ಈ ಬೆಳೆಗೆ ಯಾವ ರೀತಿ ನಾವು ಗೊಬ್ಬರವನ್ನು ಒದಗಿಸ್ಬೇಕಂತಂದರೆ ಈ ರೀತಿ ನಾವು 1 ದಿವಸ ಬಿಟ್ಟು 1 ದಿವಸ ಹನಿ ನೀರಾವರಿಯಲ್ಲಿ ವೆಂಚುರಿ ಮುಖಾಂತರ ಇದಕ್ಕೆ ನಾವು ಕೊಡಬೇಕಾಗ್ತದೆ. ಈ ನಾವು ಬೆಳವಣಿಗೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಅವು ಯಾವತ್ತಂದರೆ ಪ್ರಮುಖವಾಗಿ ಇದರಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಥ್ರಿಪ್ಸು ಮತ್ತು ಮೈಟ್ಸ್ ಅಂತೇಳಿ. ಇದು ಇಲ್ಲಿ ಒಂದು ತಾಪಮಾನ ಜಾಸ್ತಿ ಆದಾಗ ಇವುಗಳ ಒಂದು ಹಾವಳಿ ಜಾಸ್ತಿ ಆಗ್ತದೆ. ಅದರಿಂದ ನಾವು ಟೆಂಪ್ರೇಚರ್ 32-33ಗಿಂತ ಜಾಸ್ತಿ ಹೋದಾಗ ನಾವು ಫಾಗರ್ಸನ್ನು ಆನ್ ಮಾಡಿ ಇಲ್ಲಿ ಒಂದು ಟೆಂಪ್ರೇಚರನ್ನು ಡೌನ್ ಮಾಡ್ತೇವೆ. ಅದ್ರ ಜೊತೆಗೆ ಸ್ಟಿಕ್ಕಿ ಟ್ರ್ಯಾಪ್ಸನ್ನು ನಾವು ಹಾಕಿದ್ದೇವೆ. ಅದ್ರ ಜೊತೆಗೆ ಫೆರಮೋನ್ ಟ್ರ್ಯಾಪ್ಸನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಈ ರೀತಿ ಸಮಗ್ರವಾಗಿ ನಾವು ಕೀಟ ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಬೇಕಾಗ್ತದೆ. ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ರೋಗ ಅಂತಂದರೆ ಬೂದಿ ರೋಗ ಸಮಸ್ಯೆ ಆಗ್ತಾ ಇದೆ. ಈ ಒಂದು ಬೂದಿ ರೋಗ ನಿರ್ವಹಣೆಗೆ ನಾವು ವೆಟಬಲ್ ಸಲ್ಫರನ್ನು ಯೂಸ್ ಮಾಡ್ತೇವೆ. ಅದ್ರ ಜೊತೆಗೆ ಗಿಡಗಳ ಕಷಾಯವನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೇವೆ. ಅಂದರೆ ನಾವು ಎಕ್ಕೆ ಆಗಿರ್ಬೋದು, ಚದರಂಗಿ ಆಗಿರ್ಬೋದು, ಹುಳುಗಲ, ಈ ರೀತಿ ಒಂದು ಬೇರೆ ಬೇರೆ ಕಹಿ ಆಗಿರ್ತಕ್ಕಂಥದ್ದು ಮತ್ತು ಹಾಲು ಇರತಕ್ಕಂಥ ಯಾವುದೇ ಒಂದು ಗಿಡಗಳ ಒಂದು 15-20 ದಿವಸವರೆಗೆ ನಾವು ಕಳಿಸಿ ಅದರ ಕಷಾಯವನ್ನು ಮಾಡಿ ನಾವು ಗಿಡಗಳಿಗೆ ಸಿಂಪರಣೆ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಡ್ರಿಪ್ ಮೂಲಕ ಕೊಡ್ತಾ ಇದ್ದೇವೆ. ಇದರಿಂದ ನಾವು ರೋಗ ಮತ್ತು ಕೀಟದ ಜೊತೆಗೆ ಗಿಡಗಳ ಒಂದು ಬೆಳವಣಿಗೆ ಕೂಡ ನಾವು ಉತ್ತಮಗೊಳಿಸಬಹುದಾಗಿದೆ. ಈ ಬೆಳೆ ನಾಟಿ ಮಾಡಿದ 60 ರಿಂದ 70 ದಿನಕ್ಕೆ ಕೊಯ್ಲಿಗೆ ಸಿದ್ಧವಾಗುತ್ತೆ. ವಾರದಲ್ಲಿ 2 ಬಾರಿ ಕಟಾವು ಮಾಡಿದ್ರೂ ಪ್ರತಿ ಬಾರಿ 10 ಗುಂಟೆ ಕ್ಷೇತ್ರದಿಂದ 150 ರಿಂದ 200 ಕೆಜಿ ಕಾಯಿಗಳನ್ನ ಪಡಿಬಹುದು. ಕೊಯ್ಲಾದ ಕಾಯಿಗಳನ್ನ ಸ್ವಚ್ಛಗೊಳಿಸಿ ಗ್ರೇಡಿಂಗ್ ಮಾಡಿ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಕಳಿಸಬೇಕು. ಸಾಮಾನ್ಯವಾಗಿ 20 ಕೆಜಿ ಸಾಮರ್ಥ್ಯದ ಬಾಕ್ಸ್ನಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ಕಾಯಿಗಳನ್ನ ತಲಾ 10 ಕೆಜಿಯಷ್ಟು ಇಟ್ಟು ಮಾರಾಟ ಮಾಡಲಾಗುತ್ತೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ದೂರದ ಮಾರುಕಟ್ಟೆಗೆ ಕಳುಹಿಸುವಾಗ ಕಾಯಿಗಳು 80% ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗಿರಬೇಕು. ಸ್ಥಳೀಯ ಮಾರುಕಟ್ಟೆಗಾದ್ರೆ 90% ರಿಂದ 95% ಬಣ್ಣ ಬಂದಿರಬೇಕು. ಇನ್ನು 10 ಗುಂಟೆಯಲ್ಲಿ ಬರುವ ಇಳುವರಿ ಮತ್ತು ಆದಾಯದ ಬಗ್ಗೆ ತಜ್ಞರು ಹೀಗೆ ಹೇಳ್ತಾರೆ. ರೈತರು ಒಂದು 10 ಗುಂಟೆ ಪ್ರದೇಶದಲ್ಲಿ ಉತ್ತಮವಾಗಿ ನಿರ್ವಹಣೆ ಮಾಡಿ ಬೆಳೆದಿದ್ದಲ್ಲಿ ಒಂದು 10 ಟನ್ಗಳವರೆಗೆ ಇಳುವರಿಯನ್ನು ಪಡೆಯಬಹುದಾಗಿರುತ್ತದೆ. ಒಂದು ಮಾರುಕಟ್ಟೆಯಲ್ಲಿ ಎವರೇಜ್ ಆಗಿ 40 ರಿಂದ 50 ರೂಪಾಯಿ ಒಂದು ಮಾರುಕಟ್ಟೆ ದರವನ್ನು ರೈತರು ಪಡಿಬಹುದು. ಅಂದರೆ ನಾವು ಹೆಚ್ಚು ಕಡಿಮೆ ಒಂದು 4 ರಿಂದ 5 ಲಕ್ಷವರೆಗೆ ಆದಾಯವನ್ನು ಪಡಿಬೋದು. ಅದರಲ್ಲಿ ನಾವು ಈ ಒಂದು ಸಸಿಗಳ ವೆಚ್ಚ ಒಂದು 40,000, ಅದಕ್ಕೆ ನಾವು ಉಪಯೋಗಿಸ್ತಕ್ಕಂಥ ಗೊಬ್ಬರ ಒಂದು 20 ರಿಂದ 25,000, ಅಂದಾಜು ಒಂದು 60-70 ಸಾವಿರವರೆಗೆ ನಾವು ಈ ಒಂದು ಬೆಳೆಗೆ ನಾವು ಖರ್ಚು ಮಾಡಬೇಕಾಗ್ತದೆ. ಅಂದಾಜು ಒಂದು ರೈತರು ಒಂದು ಒಟ್ಟಾರೆಯಾಗಿ 3 ರಿಂದ 4 ಲಕ್ಷವರೆಗೆ ಒಂದು 9 ತಿಂಗಳ
ಅವಧಿಯಲ್ಲಿ ಈ ಒಂದು ಬೆಳೆಯ ಒಂದು ಆದಾಯವನ್ನು ರೈತರು ಪಡಿಬಹುದು ಅಂತ ಹೇಳಿ ತಿಳಿಸ್ತಾರೆ. ಈ ಒಂದು ಬೆಳೆಗೆ ಜುಲೈ ತಿಂಗಳಿಂದ ಒಂದು ಅಂದಾಜಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಬೇಡಿಕೆ ಪ್ರಾರಂಭ ಆಗ್ತದೆ. ನಾವು ಅಂದರೆ ಬೇಸಿಗೆ ಒಳಗಡೆ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ನಾಟಿ ಮಾಡಿಕೊಂಡ್ರೆ, ಯಾಕಂದ್ರೆ ಆ ಸಂದರ್ಭದಲ್ಲಿ ಒಂದಿಷ್ಟು ಕೆಲವೊಂದು ಭಾಳಷ್ಟು ಸಮಸ್ಯೆಗಳು ಬರ್ತಾವೆ ಈ ಬೆಳೆಗೆ. ಆ ಸಮಸ್ಯೆಗಳನ್ನು ನಾವು ಎದುರಿಸಿ ಬೆಳೆದಿದ್ದಾದಲ್ಲಿ ಈ ಒಂದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮುಂದೆ ಡಿಸೆಂಬರ್ ಜನವರಿ ಅಂದರೆ ಗೋವಾನಲ್ಲಿ ಒಂದು ಹೆಚ್ಚಿನ ಬೇಡಿಕೆ ಇರುತ್ತೆ. ಡಿಸೆಂಬರಲ್ಲಿ ಕ್ರಿಸ್ಮಸ್ ಆ ಒಂದು ಸಂದರ್ಭದಲ್ಲಿ ಹಾಲಿಡೇಸ್ ಇರ್ತವೆ. ಅಂಥ ಸಂದರ್ಭದಲ್ಲಿ ಒಂದು ಹೆಚ್ಚಿನ ಒಂದು ದರ ಇರ್ತದೆ. ಇಂಥ ಒಂದು ಸೀಸನ್ಗೆ ಬರೋ ರೀತಿ ರೈತರು ಬೆಳ್ಕೊಂಡು ಉತ್ತಮ ಲಾಭವನ್ನು ಪಡೆಯಬಹುದು. ಒಟ್ನಲ್ಲಿ ರೈತರು ಕಲರ್ ಕ್ಯಾಪ್ಸಿಕಮ್ ಕೃಷಿ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ಪ್ರಾರಂಭದಲ್ಲಿ ಕನಿಷ್ಠ 10 ಗುಂಟೆಯಲ್ಲಾದ್ರೂ ಬೆಳೆಯುವುದು ಉತ್ತಮ. ವೈಜ್ಞಾನಿಕವಾಗಿ ಬೆಳೆಯನ್ನ ಬೆಳೆದತೆ ಆದ್ರೆ ಉತ್ತಮ ಇಳುವರಿಯೊಂದಿಗೆ ಒಳ್ಳೆಯ ಆದಾಯ ಗಳಿಸಬಹುದು ಮತ್ತು 2ನೇ ವರ್ಷದಿಂದ ಹಾಕಿದ ಬಂಡವಾಳ ಕೂಡ ವಾಪಸ್ಸಾಗಿ ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಲಾಭದಾಯಕ ಕಸುಬು ಅನ್ನೋದೇನೋ ನಿಜ, ಆದ್ರೆ ಅದೆಷ್ಟೋ ರೇಷ್ಮೆ ಬೆಳೆಗಾರರು ಉತ್ತಮ ಗೂಡುಗಳನ್ನ ಉತ್ಪಾದನೆ ಮಾಡದೆ ನಷ್ಟ ಅನುಭವಿಸೋದನ್ನ ನೋಡ್ತಾ ಇದ್ದೀವಿ. ಮಾರುಕಟ್ಟೆಯಲ್ಲಿ ಗೂಡುಗಳ ಗುಣಮಟ್ಟದ ಆಧಾರದ ಮೇಲೆ ಬೆಲೆ ನಿರ್ಧಾರವಾಗೋದ್ರಿಂದ ಕಳಪೆ ಗೂಡುಗಳಿಗೆ ಸೂಕ್ತ ಬೆಲೆ ಸಿಗೋದಿಲ್ಲ. ಹೀಗಾಗಿ ಗುಣಮಟ್ಟದ ಗೂಡುಗಳನ್ನು ಪಡಿಬೇಕಾದ್ರೆ ರೈತರು ಕೆಲವು ಕ್ರಮಗಳನ್ನು ತಪ್ಪದೇ ಪಾಲಿಸಬೇಕು. ರೇಷ್ಮೆ ಕೃಷಿಯಲ್ಲಿ ಉತ್ತಮ ಗೂಡಿನ ಇಳುವರಿ ಮತ್ತು ಗುಣಮಟ್ಟದ ಗೂಡುಗಳನ್ನು ಪಡಿಬೇಕಾದ್ರೆ ಪ್ರಾಥಮಿಕ ಹಂತದಲ್ಲಿ ಹಿಪ್ಪುನೇರಳೆ ತೋಟದ ನಿರ್ವಹಣೆ ಬಹುಮುಖ್ಯ. ತೋಟದಲ್ಲಿ ಕಡ್ಡಿ ಕಟಾವಾದ 40ರಿಂದ 45 ದಿನಗಳ ನಂತರವೇ ಚಾಕಿಯನ್ನ ಕಟ್ಟಬೇಕು ಅಥವಾ ರೈತರು ಚಾಕಿಯನ್ನ ತರಬೇಕು. ಅಷ್ಟೇ ಅಲ್ಲ, ಸಿಗೋ ಸೊಪ್ಪಿನ ಪ್ರಮಾಣಕ್ಕೆ ಅನುಗುಣವಾಗಿ ಮೊಟ್ಟೆಗಳನ್ನು ತರಬೇಕು. ರೋಗರಹಿತ ಒಂದು ಮೊಟ್ಟೆ ಸಾಕಲು ಸುಮಾರು 12ರಿಂದ 15 ಕೆಜಿ ಸೊಪ್ಪು ಬೇಕಾಗುತ್ತೆ. ಈ ಲೆಕ್ಕದ ಆಧಾರದ ಮೇಲೆ ಸೊಪ್ಪು ಕೊಟ್ರೆ ಹುಳುಗಳಿಗೆ ಸೊಪ್ಪಿನ ಕೊರತೆಯಾಗೋದಿಲ್ಲ. 2ನೇ ಅಂಶ ಅಂದ್ರೆ ಪ್ರತ್ಯೇಕವಾದ ಹುಳು ಸಾಕಾಣಿಕೆ ಮನೆಯನ್ನ ಹೊಂದಿರಬೇಕು. ಇದರಿಂದ ಹುಳು ಸಾಕಾಣಿಕೆಗೆ ವಿಸ್ತಾರವಾದ ಜಾಗ ದೊರಕಿದಂತಾಗುತ್ತೆ ಮತ್ತು ಸೋಂಕು ನಿವಾರಣೆ ಮಾಡಲು ಅನುಕೂಲವಾಗುತ್ತೆ. ವೈಜ್ಞಾನಿಕ ಸೋಂಕು ನಿವಾರಣೆ ಉತ್ತಮ ಗೂಡು ಉತ್ಪಾದನೆಯಲ್ಲಿ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಬೆಳೆ ಪ್ರಾರಂಭಿಸೋದಕ್ಕೆ ಮುಂಚೆ ಅಂದ್ರೆ ಚಾಕಿ ಹುಳು ತರೋ 2 ದಿನ ಮೊದಲು ಕಡ್ಡಾಯವಾಗಿ ಸೋಂಕು ನಿವಾರಣೆ ಮಾಡಬೇಕು. 1 ಚದರ ಮೀಟರ್ಗೆ 2 ಲೀಟರ್ ಸಿದ್ಧಪಡಿಸಿದ ಸೋಂಕು ನಿವಾರಕ ದ್ರಾವಕವನ್ನ ಸಿಂಪರಣೆ ಮಾಡಬೇಕು. ಸೋಂಕು ನಿವಾರಣೆಯನ್ನ ಮನೆ ಒಳಗೆ ಹೊರಗೆ ಹಾಗೂ ಸಲಕರಣೆಗಳು ಸರಿಯಾಗಿ ತೋಯೋ ಹಾಗೆ ಸಿಂಪರಣೆ ಮಾಡಬೇಕು. ಈ ಸೋಂಕು ನಿವಾರಣೆಯನ್ನ ಪವರ್ ಸ್ಪ್ರೇಯರ್ನಿಂದ ಕೈಗೊಂಡ್ರೆ ಉತ್ತಮ. ರೋಗರಹಿತ ಮೊಟ್ಟೆ ಅಥವಾ ರೋಗರಹಿತ ಚಾಕಿ ಹುಳುಗಳನ್ನು ತರುವುದು ಗುಣಮಟ್ಟದ ಗೂಡು ಉತ್ಪಾದನೆಯಲ್ಲಿ ಇನ್ನೊಂದು ಮುಖ್ಯ ಅಂಶ. ಈ ಸಂದರ್ಭದಲ್ಲಿ ರೈತರು 2ನೇ ಜ್ವರಕ್ಕೆ ಕುಳಿತ ಚಾಕಿ ಹುಳುಗಳನ್ನು ತರಬೇಕು. ಸ್ವಂತ ಚಾಕಿ ಕಟ್ಟೋದೇ ಆದಲ್ಲಿ ಮನೆಯಲ್ಲಿ 27ರಿಂದ 28 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಹಾಗೂ 70% 80% ಶೈತ್ಯಾಂಶ ಇದ್ದರೆ ಉತ್ತಮವಾಗಿ ಚಾಕಿ ಸಾಕಾಣಿಕೆ ಮಾಡಬಹುದು. ದೊಡ್ಡ ಹುಳು ಸಾಕಾಣಿಕೆ ಮನೆಯಲ್ಲಿ 25ರಿಂದ 26 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಹಾಗೂ 60% 65% ಶೈತ್ಯಾಂಶ ಇದ್ದರೆ ಒಳ್ಳೆ ಗೂಡಿನ ಇಳುವರಿಯನ್ನ ಪಡೆಯಬಹುದು. ಹುಳು ಸಾಕಾಣಿಕೆ ಕ್ರಮಕ್ಕೆ ಬಂದಾಗ ರೆಂಬೆ ಪದ್ಧತಿ ಅನುಸರಿಸುವುದು ಉತ್ತಮ. ಇದರಿಂದ ರೋಗಕ್ಕೆ ತುತ್ತಾಗೋ ಸಾಧ್ಯತೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಮಿಶ್ರ ತಳಿಗಳಾದರೆ 100 ಮೊಟ್ಟೆ ಹುಳು ಸಾಕಾಣಿಕೆಗೆ ಸುಮಾರು 800ರಿಂದ 900 ಚದರ ಅಡಿ ಹಾಗೂ ಬೈ ಓಟ್ಲೈನ್ಗೆ 1000ರಿಂದ 1100 ಚದರ ಅಡಿ ವಿಸ್ತೀರ್ಣ ಕೊಟ್ಟರೆ ತುಂಬಾ ಒಳ್ಳೆಯದು. ರೇಷ್ಮೆ ಕೃಷಿಯಲ್ಲಿ ಊಜಿನೊಣ ನಿಯಂತ್ರಣ ಕೂಡ ಬಹುಮುಖ್ಯವಾದುದು. 2ನೇ ಹಂತ ದಾಟಿದ ನಂತರ ಸಮಗ್ರ ಊಜಿ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕು. ಚಂದ್ರಿಕೆಗಳಿಗೆ ಹುಳುಗಳನ್ನ ತೆಳುವಾಗಿ ಹಾಕಬೇಕು. ಅಗತ್ಯಕ್ಕಿಂತ ಹೆಚ್ಚಾದರೆ ಗಂಟು ಗೂಡುಗಳಾಗುತ್ತವೆ. ಪ್ರತಿ ಬಿದಿರಿನ ಚಂದ್ರಿಕೆಗೆ 700ರಿಂದ 800 ಹುಳಗಳನ್ನ ಬಿಡಬೇಕು. ಪ್ಲಾಸ್ಟಿಕ್ ಚಂದ್ರಿಕೆ ಉಪಯೋಗಿಸೋದು ಸೂಕ್ತ. ಹುಳು ಹಾಕಿದ ಚಂದ್ರಿಕೆಗಳನ್ನ ಬಿಸಿಲಿಗೆ ಇಡಬಾರದು. ಗಾಳಿ ಬೆಳಕು ಇರುವಂತ ಪ್ರತ್ಯೇಕ ಕೊಠಡಿಗಳಲ್ಲಿ ಇಡಬೇಕು. ಈ ಕೊಠಡಿಯ ಉಷ್ಣಾಂಶ 25ರಿಂದ 26 ಡಿಗ್ರಿ ಸೆಲ್ಸಿಯಸ್ ಇದ್ದು ಶೈತ್ಯಾಂಶ 60ರಿಂದ 65% ಇರಬೇಕು. ಗೂಡುಗಳನ್ನು ಬೇಸಿಗೆ ಹಾಗೂ ಮಳೆಗಾಲದಲ್ಲಿ 5ನೇ ದಿನಕ್ಕೆ ಮತ್ತು ಚಳಿಗಾಲದಲ್ಲಿ 6ನೇ ದಿನಕ್ಕೆ ಬಿಡಿಸಬೇಕು. ಹೀಗೆ ಗೂಡುಗಳನ್ನು ಬಿಡಿಸುವಾಗ ಜೆಲ್ಲಿ, ಗಂಟು, ತೆಳುವಾದ ಮತ್ತು ಮಲಮೂತ್ರ ವಿಸರ್ಜಿತ ಗೂಡುಗಳನ್ನು ಪ್ರತ್ಯೇಕಿಸಬೇಕು. ಬಿಡಿಸಿದ ಗುಣಮಟ್ಟದ ಗೂಡುಗಳನ್ನು ಗಾಳಿಯಾಡೋ ಸ್ವಚ್ಛವಾದ ಸ್ಥಳದಲ್ಲಿ ತೆಳುವಾಗಿ ಹರಡಬೇಕು. ಮಾರುಕಟ್ಟೆಗೆ ಗೂಡು ಸಾಕಾಣಿಕೆ ಮಾಡುವಾಗ ಪ್ಲಾಸ್ಟಿಕ್ ಚೀಲ ಉಪಯೋಗಿಸದೆ ಗೋಣಿ ಚೀಲಗಳಲ್ಲಿ ತುಂಬಿ ಮಾರುಕಟ್ಟೆಗೆ ತಗೊಂಡು ಹೋಗೋದು ಉತ್ತಮ.
ಹೀಗೆ ರೈತರು ರೇಷ್ಮೆ ಕೃಷಿಯಲ್ಲಿ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸುವುದರಿಂದ ಗುಣಮಟ್ಟದ ಗೂಡುಗಳೊಂದಿಗೆ ಹೆಚ್ಚು ಇಳುವರಿ ಮತ್ತು ಆದಾಯವನ್ನ ಪಡೆಯಬಹುದು. ರೈತ ಬಾಂಧವರೇ, ಇಂದಿಗೆ ಅನ್ನದಾತ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.